ನನ್ ಕಣ್ಣು. ಗೋಪಾಲಣ್ಣಿ ನೋಡ್ಲಾಣ ಇಲ್ಲಿ ಮನುಷ್ಯರುವೆ ನಾಯಿ ಕಿತ್ತಾಡ್ತಾವೆ. ಯಾಕ್ಲ ಹೊಸ ಕಿತಾಪತಿ ಏನ್ ಶುರು ಮಾಡ್ಕೊಂಡವಲ್ಲ? ಸರ್ಕಾರದವು ಆಗಾಗ ಹೆಲಿಕಾಪ್ಟರ್ನ ಬಾಡಿಗೆ ತಗೊಂಡು ಜನಸೇವೆ ಮಾಡ್ತಿದ್ವಂತೆ ಕಣೆ. ಅದಕ್ಕೆ ಈಗ ಗೌರ್ಮೆಂಟ್ ನಾವು ಆಗಾಗ ಬಾಡಿಗೆ ಕಟ್ಕೊಳ್ಳೋ ಬದಲು ಒಂದ್ ಟೆಂಡರ್ ಕರೆದು ಒಂದ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಸರ್ಕಾರಕ್ಕೂ ಅನುಕೂಲ ಆಯ್ತದೆ. ಹಾಗಾಗಿ ಹೆಲಿಕಾಪ್ಟರ್ ಅಲ್ಲಿ ಜನಸೇವೆ ಮಾಡಬಹುದು ಅಂತ ಪ್ಲಾನ್ ಮಾಡವಂತೆ ಕಣೆ. ಅದಕ್ಕೆ ಒಂದು ಟೆಂಡರ್ ಕರೆಯಕ್ಕೆ ಹೇಳಿದ್ವಿ ನಾವು. ಸಿಎಂ ನನಗೆ ಜವಾಬ್ದಾರಿ ವಹಿಸಿದ್ರು, ನಾನು ಕೆಲವು ಮಿನಿಸ್ಟರ್ಸ್. ಸೊ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮತ್ತು ಟೆಂಡರ್ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿದ್ವಿ. ಸಾಕಷ್ಟು ರೈಲ್ವೆ ಅದ. ರೈಲ್ವೆದಲ್ಲಿ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು. ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗುದಿಲ್ಲ. ಅದ್ರ ಮನೆ ಇದ್ದಂಗೆ ಅದ ಟ್ರೈನ್ಗಳು. ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರ್ಬೇಕಾದ್ರೆ 25 ಲಕ್ಷ ರೂಪಾಯಿ. ಈ ಬೆಂಗಳೂರಿನಿಂದ ಇವ್ರು ದಿಲ್ಲಿಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು, ಕನಿಷ್ಠ 75ರಿಂದ 1 ಕೋಟಿ ರೂಪಾಯಿ ಕೊಡ್ತಾರೆ. ಯಾರ ಅಪ್ಪನ ದುಡ್ಡು ಕೊಡ್ತಾರೆ? ಹಿಂಗೇನ್ಲ ಮೇಟ್ರು ಬಿಜೆಪಿ ಅವೆಲ್ಲ ಏನ್ ರೈಲಲ್ಲೇ ಓಡಾಡ್ತಾವಂತೇನ್ಲ? ಬಿಜೆಪಿ ಮಾತ್ರ ಅಲ್ಲ ಕಣ, ಇರೋ ಬರೋವೆಲ್ಲವ ರೈಲ್ನೇ ಬಿಟ್ಕೊಂಡು ಓಡಾಡ್ತಿರೋದು. ಬಡವರಿಗೆ ಅಂತ ಉಳ್ಕೊಂಡಿರೋದು ಅದೊಂದೇ ಯಾಕಂಡ್ಲ. ಆ ರೈಲಿಗೂ ಇವು ಬಂದು ವಕ್ರಸ್ಗಳದ್ ಬೇಡ ಅಂತ ಹೇಳ ಅಂದಂಗೆ ಇದು ನಮ್ಮ ರಾಜ್ಯದಲ್ಲೇ ಪೋಸ್ಟ್ ಅಂತೇನ್ಲ? ಇಲ್ವಂತೆ ಕಣೆ, ಗುಜರಾತ್ ಉತ್ತರ ಪ್ರದೇಶದಲ್ಲೆಲ್ಲವ ಗೌರ್ಮೆಂಟ್ ನವೇ ಸ್ವಂತ ಹೆಲಿಕಾಪ್ಟರ್ ಮಾಡಿಕೊಂಡವಂತೆ. ಕರ್ನಾಟಕದ ಟ್ಯಾಕ್ಸ್ ದುಡ್ಡು ಹಿಂಗೆ ಹೋಯ್ತಿದ್ರಿ ಉತ್ತರ ಪ್ರದೇಶದಲ್ಲಿ MLA ಒಂದ್ ಹೆಲಿಕಾಪ್ಟರ್ನ ಕೊಡಿಸ್ಬೋದು ಕಂಬುಳ್ಳೆ. ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಗಣಪ. ಮುಖ್ಯಮಂತ್ರಿಗಳು ನಮಗೂ ನಿಮ್ಗೂ ತಿಳಿದಂತೆ ಮೈಸೂರಿಗೆಲ್ಲೋ ಬಾಡೂಟಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಚಾಪರ್ಗಳು ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನ ವ್ಯವಸ್ಥೆಗಳು ಸರ್ಕಾರದ ಮೇಲೆ ಆಗ್ತಕ್ಕಂಥ ಖರ್ಚು ಹೊಣೆಗಾರಿಕೆ ಒಂದು 28ರಿಂದ 30 ಕೋಟಿ ಪ್ರತಿ ವರ್ಷ ಕೂಡ ಅದಕ್ಕೋಸ್ಕರ ಒಂದಷ್ಟು ಬಡ್ಜೆಟ್ ಅಂತ ಇಟ್ಟಿದ್ದಾರೆ. ಜನಗಳ ದುಡ್ಡು ಮಜಾ ಮಾಡ್ಲಿ ಬಿಡ್ರಪ್ಪ. ತಾಜ್ ವೆಸ್ಟ್ ಎಂಡ್ ಅಲ್ಲೂ ಸರ್ಕಾರ ನಡೀತದೆ, ಹೆಲಿಕಾಪ್ಟರ್ ಅಲ್ಲೂ ಬಾಡೂಟ ಆಯ್ತದೆ. ತಪ್ಸಕ್ಕೆ ನಾನ್ ಯಾರು ನಡ್ಲ ಓದಿಕೆ ಶಿವನಿ ಶಂಭುಲಿಂಗ.